ಪಂಚಾಯತಿಯು ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗೋಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ಥರದ ಮಾತುಗಳಿದೆ. ಚುನಾವಣಾ ಆಯೋಗ ಹೈಕೋರ್ಟ್ಗೆ ಹೋಗುತ್ತೆ ಅಂತ. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಮಾಡ್ತೀವಿ. ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡ್ತೀವಿ. ಡೆಡ್ಲೈನ್ ಜನವರಿ ಡೆಡ್ಲೈನ್ ಇತ್ತು. ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ಲೈನ್ಗಳಿತ್ತು. ಈಗ ನಾವು ಅಡ್ವೊಕೇಟ್ ಜನರ ಜೊತೆ ಚರ್ಚೆ ಮಾಡ್ತೀವಿ. ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ, ಹಂಗೆ ಮಾಡ್ತೀವಿ. ಈಗ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ. ಡಿಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್